ಬಾಧೆ ಭಯದಿಂದ ಬಳಲುತ್ತ ಬಂದವರ ಬಾಳನ್ನು ಬೆಳಗಿಸೋ ಭವ್ಯವಾದ ಸಿಂಧೂರ. ಭಂಡಾರ ತಾಯಿಗೆ ಉಧೋ ಉಧೋ, ಎಲ್ಲಮ್ಮ ದೇವಿಗೆ ಉಧೋ ಉಧೋ. ಕಲ್ಯಾಣದಾಯಕವೂ ಸುಜ್ಞಾನದಾಯಕವೂ ಘನಶಕ್ತಿ ಭಂಡಾರ. ದುರ್ಗುಣದ ನಾಶಕವೂ ಸದ್ಗುಣದ ಸಾಗರವೂ ಭವ್ಯವಾದ ಭಂಡಾರ. ನಮಸ್ಕಾರ ಅಮ್ಮ. ಊರಿನ ಹಬ್ಬ ಎಲ್ಲ ಚೆನ್ನಾಗಾಯ್ತು, ದೇವಿ ಪೂಜೆನೂ ಚೆನ್ನಾಗಾಗಿದೆ, ಎಲ್ರಿಗೂ ಒಳ್ಳೇದಾಗ್ಲಿ. ಅಮ್ಮ, ಊರಲ್ಲಿ ಏನೇನೋ ದೊಡ್ಡ ಸಮಸ್ಯೆ ಆಯ್ತು, ದಯವಿಟ್ಟು ಅವ್ರ ಪರವಾಗಿ ನಾನು ಕ್ಷಮೆ ಕೇಳ್ತಿದ್ದೀನಿ. ಅಯ್ಯೋ, ನೀವೇನು ಕ್ಷಮೆ ಕೇಳ್ತೀರಾ? ಈ ಎರಡು ಕುಟುಂಬದವರು ಆ ಇಂದ್ರನ್ ಮೇಲೆ ಇಟ್ಟಿದ್ದ ನಂಬಿಕೆಗೆ ಅವ್ನು ನಂಬಿಕೆ ದ್ರೋಹ ಮಾಡ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ಈಗಲಾದ್ರೂ ಅವನು ಬುದ್ಧಿ ಬಂದಿದೆಯೋ ಏನೋ, ಬಿಡಿ. ಸಮಯ ಮೀರ್ತಾ ಇದೆ, ವಜ್ರದ ಕಿರೀಟ ಅಮ್ಮನವರಿಗೆ ಹಾಕ್ಬಿಡಿ ಅಮ್ಮ. ಈ ಸಲ ಮಾಮ್ ಮತ್ತೆ ಮಧುಮಿತಾ ಆಂಟಿನೇ ವಜ್ರದ ಕಿರೀಟ ಹಾಕ್ಲಿ ಅಂತ ನಾವೆಲ್ಲರೂ ತೀರ್ಮಾನ ಮಾಡಿದ್ದೀವಿ. ಪುಷ್ಪಕ್, ನಾವಾ? ಮಾಮ್, ಈ ವಿಷಯ ಶುರುವಾಗಿದ್ದೆ ನಿಮ್ಮಿಂದ. ಇದರಿಂದ ಕೆಟ್ಟದಾಯ್ತು ಅನ್ನೋದಕ್ಕಿಂತ ಆ ಇಂದ್ರನ್ ಮುಖವಾಡ ಬಯಲಾಯ್ತು, ಅದಕ್ಕೆ ಖುಷಿ ಪಡೋಣ. ಆ್ಯಂಡ್ ಡ್ಯಾಡ್ ಮತ್ತೆ ಅಂಕಲು ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ, ಈ ಕಿರೀಟನ ನೀವಿಬ್ರೇ ಹಾಕ್ಬೇಕಂತೆ. ಹೌದು ಆಂಟಿ, ನೀವಿಬ್ರೇ ಹಾಕಿ, ನಮ್ಮೆಲ್ರಿಗೂ ಖುಷಿ ಆಗತ್ತೆ. ಹೌದು ಮಾಮ್, ಪ್ಲೀಸ್ ಬನ್ನಿ. ಹೌದು ಮೇಡಮ್, ನೀವು ಮತ್ತೆ ಸೌಪರ್ಣಿಕಾ ಮೇಡಮ್ ಸೇರಿ ಅಮ್ಮನವ್ರಿಗೆ ಕಿರೀಟ ಧರಿಸಿದ್ರೆ ನಮ್ಮೆಲ್ರಿಗೂ ತುಂಬಾ ಖುಷಿ ಆಗತ್ತೆ. ಆದ್ರೆ ನಾನೊಂದು ಡಿಸೈಡ್ ಮಾಡಿದೀನಿ, ಅದನ್ನ ನೀವ್ಯಾರು ತಪ್ಪು ತಿಳ್ಕೋಬಾರ್ದು. ಏನ್ ಮಾಮ್? ಮುತ್ತಿನ ಹಾರನ ವಾಪಸ್ ದೇವ್ರಿಗೆ ಕೊಟ್ಬಿಡೋಣ ಅಂತ ಅನ್ಕೋತಾ ಇದ್ದೀನಿ. ಸೌಪರ್ಣಿಕಾ, ನನ್ಗೇನು ಬೇಜಾರಿಲ್ಲ, ನೀ ಅದನ್ನ ನರ್ತನಂಗೆ ಕೊಡು, ಆದಷ್ಟು ಬೇಗ. ಪುಷ್ಪಕ್ಕೂ ನರ್ತನಂಗೂ ಮದ್ವೆ ಆಗ್ಲಿ. ಹಾಗಲ್ಲ ಮಧು, ಮುತ್ತಿನ ಹಾರ ಇನ್ಮೇಲೆ ಒಬ್ಬೊಬ್ರು ತಗೊಳ್ಳೋದು ಬೇಡ, ಅದು ದೇವಸ್ಥಾನದಲ್ಲೇ ಇರ್ಲಿ, ದೇವಿಗೆ ಸಲ್ಲಲಿ. ದೇವ್ರ ಆಶೀರ್ವಾದ ಇದ್ರೆ ಸಾಕು, ನನ್ ಮಗಂಗೆ ಖಂಡಿತ ಬೇಗ ಮದ್ವೆ ಆಗತ್ತೆ. ಮೇಡಮ್, ಸುಮ್ನೆ ಹಾಗೇನೂ ಹೇಳಲ್ಲ, ಏನೋ ಅರ್ಥ ಇರತ್ತೆ. ದಯವಿಟ್ಟು ಎಲ್ರೂ ಒಪ್ಕೊಳ್ಳಿ. ಆಂಟಿ, ನನಗ್ ಗೊತ್ತು ಅತ್ತೆ ಬೇಜಾರ್ ಮಾಡ್ಕೋತಾರೆ ಅಂತ ನೀವ್ ಈ ತರ ಹೇಳ್ತಾ ಇದ್ದೀರಾ. ಪರವಾಗಿಲ್ಲ, ಅದು ನರ್ತನ ಹತ್ರನೇ ಇರ್ಲಿ. ಇಲ್ಲ ದುರ್ಗಾ, ಪರವಾಗಿಲ್ಲ, ಅದು ದೇವ್ರಿಗೆ ಸಲ್ಲಿ, ಅವಾಗ ನಮ್ಮೆಲ್ರಿಗೂ ಖುಷಿ ಆಗತ್ತೆ. ಒಂದ್ ನಿಮಿಷ. ಸಮಯ ಮೀರ್ತಾ ಇದೆ, ಕಿರೀಟ ಅಮ್ಮನವ್ರಿಗೆ ಹಾಕ್ಬಿಡಿ ಅಮ್ಮ. ಬನ್ನಿ. ಏನು ಚಂದ ಕಾಣುತ್ತಾಳೆ ಎಲ್ಲಮ್ಮ, ಜಗದಲ್ಲೇ ಅಂದಗಾತೀವಳಮ್ಮ. ಏನು ಚಂದ ಕಾಣುತ್ತಾಳೆ ಎಲ್ಲಮ್ಮ, ಜಗದಲ್ಲೇ ಅಂದಗಾತೀವಳಮ್ಮ. ಬಣ್ಣಿಸಲು ಶಬ್ದಗಳೇ ಇಲ್ಲಮ್ಮ, ಇವಳ ಬಣ್ಣಿಸಲು ಶಬ್ದಗಳೇ ಇಲ್ಲಮ್ಮ. ತುಂಬಾ ಖುಷಿ ಆಯ್ತಮ್ಮ ಅಮ್ಮನವರಿಗೆ ಕಿರೀಟ ಧರಿಸಿದ್ದು. ಮಾಮ್, ಡ್ಯಾಡ್ ಮತ್ತೆ ರಾಮಮೂರ್ತಿ ಅಂಕಲ್ ಆಲ್ರೆಡಿ ಹೊರಟಿದ್ದಾರೆ, ಅವ್ರಿಗೆ ಇಂಪಾರ್ಟೆಂಟ್ ಕೆಲಸ ಇತ್ತಂತೆ. ನಾವು ಹೊರಡನ್ವಾ? ಸರಿ. ಮತ್ತೆ ಏನೇ ಸಮಸ್ಯೆ ಕಷ್ಟಗಳಿದ್ರು ದಯವಿಟ್ಟು ಫೋನ್ ಮಾಡಿ, ನಾವ್ ಎಷ್ಟೇ ಬ್ಯುಸಿ ಇದ್ರೂ ನಿಮ್ ಕಾಲ್ಗೆ ನಾವು ಸ್ಪಂದಿಸ್ತೀವಿ. ಎಲ್ರೂ ಚೆನ್ನಾಗಿರ್ಬೇಕು, ಅದೇ ನಮ್ಮ ಆಸೆ. ಎಲ್ರೂ ಚೆನ್ನಾಗಿರ್ತೀರಮ್ಮ, ಎಲ್ರೂ ಚೆನ್ನಾಗಿರ್ತೀರಾ. ನಾವ್ ಹೋಗ್ ಬರ್ತೀವಿ. ಆಯ್ತಮ್ಮ, ಹೋಗ್ ಬನ್ನಿ. ಒಂದ್ ನಿಮಿಷ, ಮುಖ್ಯವಾದ ಕೆಲ್ಸನೇ ಬಿಟ್ಟು ನಾವೆಲ್ಲ ಹೊರಡ್ತಾ ಇದೀವಿ. ಆ ಕೆಲ್ಸ ಮುಗಿಸಿದ್ರೆ ಒಳ್ಳೇದು ಅಂತ ನನ್ಗನ್ಸುತ್ತೆ. ಏನದು ದುರ್ಗಾ? ಏನಂತ ಹೇಳು, ನಾವ್ ಅದನ್ನು ಮುಗಿಸೇ ಹೊರಡ್ತೀವಿ. ಮೈನಾ ತಾಳಿ ಶಾಸ್ತ್ರ. ಓಹ್ ಗಾಡ್, ಈ ಹರಿಬರಿಯಲ್ಲಿ ವಿಷಯನೇ ಮರ್ತ್ಬಿಟ್ಟಿದ್ದೆ. ಪರವಾಗಿಲ್ಲ ಸರ್, ನಾವು ಪೂಜೆನ ಬೆಂಗಳೂರಲ್ಲೇ ಮಾಡಿಸ್ತೀವಿ. ಹೌದು ಸರ್. ಅಲ್ಲಮ್ಮ ಮೈನಾ, ನೀವ್ ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದು ಆ ವಿಷಯ ಇಟ್ಕೊಂಡೆ ತಾನೆ? ಈಗ ಅದನ್ನೇ ಮಾಡದೆ ಹೊರಟ್ರೆ ಸಂಪೂರ್ಣ ಅಂತ ಅನ್ಸತ್ತಾ? ನಮಗೂ ಕೂಡ ಖುಷಿ ಆಗೋದಿಲ್ಲ. ಏನಂತೀರಾ ಎಲ್ರು? ಹೌದು, ಆಗ್ಲೇಬೇಕು. ಹೇಳಿ ಅಂಕಲ್. ಹೌದೌದು, ಆಗ್ಲೇಬೇಕು.
ಮುದ್ದು ಪುಟ್ಲಕ್ಷ್ಮಿ ಕದ್ದು ನನ್ನನ್ನೇ ಮೆಲ್ಮೆಲ್ಗೆ ಯಾಕೋ ನೋಡ್ತಾವಳೆ. ಮುದ್ದು ರಂಗಯ್ಯ ಪಳ್ಪಳ್ಳಿ ಹೊಳ್ಕೊಂಡು ಬಿರ್ಬಿರ್ಲಿ ಕನಸಾಗಿ ಬತ್ತಾವನೆ. ಸಿಡ ಸಿಡ ಕೋಪನೆ ಸಿಂಗಾರ, ಇವಳ ಬಡಬಾಡ ಮಾತೆಲ್ಲ ಬಂಗಾರ. ಸುಮ್ ಸುಮ್ನೆ ಇದ್ರೂನು ಅರಸಾನೆ ನಂಗೆ, ಬುಳ್ಬುಳ್ಳಿ ನಕ್ಬಿಟ್ರೆ ಚಂದೇರ. ಭಾರಿ ವೈನ ಗೌಡೆ ಮಾತಲ್ ಮುತ್ತಿಟ್ಟಾಳೆ. ಭಾರಿ ವೈನಾಗೌನೆ ಕಣ್ಣಲ್ ಮುತ್ತಾಟಾನೆ. ರೇಷ್ಮೆ ಉಟ್ಕೊಂಡು ಜಡೆಯ ಹೆಣುಕೊಂಡು ಮಲ್ಗೆ ಮುಡ್ಕೊಂಡು ಹತ್ರ ತಗೋ ಪೂಜೆ ಮಾಡಿ, ಶಿವ ಶಿವ ಇಬ್ರು ಒಟ್ಟಿಗೆ ಮಾಡಿ. ಶಿವ 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 ನುಗ್ಗೋ ಗೋಳಿಯ ಜಕ್ಕಿ ಎಳ್ಕೊಂಡು ಹಿಕ್ಕಿ ಬರ್ತಿದ್ರೆ ಹಬ್ಬ ನೋಡಂಗೆ. ಶಿವ 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 ಶಿವ. ಬುಡು ಬುಡುಕೆ ಹಾಲಕ್ಕಿ ದುಡುದವನೆ, ನೀನೇನೆ ನನ್ ಹೆಂಡ್ರು ಅಂದವನೆ. ಅಂಟಿ ಸಿದ್ದಪ್ಪಾಜಿ ಮಾದೇವನಾಡಿ, ಈ ಜೀವ ಯಾವತ್ಗೂ ನಿಂದೆ. ಧ್ರುವ ಮೈನ ಹಾರ ಬದಲಾಯಿಸ್ಕೊಳ್ಳಿ. ಕಿವಿಯಲ್ ಬಿಸ್ಕುಡ್ತಾಳೆ. ಭಾರಿ ವೈನಾಗೌನೆ ಭಾರಿ ಘಮ್ಮಂತಾನೆ. ಗಗನಕ್ಕೆ ರಾಗಿ ಸಾಲು ಬಾಳೆ ಬಣ್ಣೆ ಅಳೆಮಾನೆ, ನಿಮ್ಮ ಜೋಡಿ ನೋಡೋದಕ್ಕೆ ಕಾಯ್ತಾರೆ. ಕೊಡಿ ಎಲ್ಲರಿಗೂ.